ಸ್ವಾಮಿ, ಇದೇನು ಕೈಯಲ್ಲಿ ಚೀಲ? ಇದು ಭೂತಾಯಿ ನೀಡಿದ ನನಗೆ ಬಂಗಾರದ ಫಸಲು ಕಣೆ, ತೆಗೆದುಕೋ. ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಕಾಯಿಪಲ್ಲೆ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಅನ್ನುವುದೇನಿದೆ ಮಂಗಳ, ಬದನೆಕಾಯಿ ಕೆಜಿ 80 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ, ಟೊಮೆಟೊ 150 ರೂಪಾಯಿ, ಹಸಿಮೆಣಸಿನಕಾಯಿ 120 ರೂಪಾಯಿ. ಇವತ್ತು ಸೋಮವಾರ ತೊದಲಬಗೆ ಸಂತೆಗೆ ಹೋಗಿದ್ದೇವೆ, ಕಾಯಿ ಪಲ್ಯವನ್ನು ತೆಗೆದುಕೊಂಡು ಹೋಗಿದ್ದೆ. ಇವತ್ತು ವ್ಯಾಪಾರ ಎಷ್ಟಾಯಿತು ಗೊತ್ತಾ? 10,000 ವ್ಯಾಪಾರ ಆಯಿತು. ಇದೇ ರೀತಿ ಪ್ರತಿದಿನ 8-10,000 ವ್ಯಾಪಾರ ಆದರೆ ಒಂದೇ ತಿಂಗಳಲ್ಲಿ ಶ್ರೀಮಂತರಾಗಿ ಬಿಡುತ್ತೇವೆ ಮಂಗಳ, ಶ್ರೀಮಂತರಾಗಿ ಬಿಡುತ್ತೇವೆ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಆದರೂ ನಿಮ್ಮ ಜೀವನ ಹಗಲು ಇರುಳೆನ್ನದೆ ಕಷ್ಟದಿಂದ ನೀರು ಹಾಯಿಸಿ ನಿಮ್ಮ ಜೀವ ಸಣ್ಣಾಗ್ತಾ ಇದೆಯಲ್ಲ, ಅದಕ್ಕೆ ನನಗೆ ಕಣ್ಣೀರು ಬರ್ತಿವೆ. ಹುಚ್ಚಿ, ಹಾಗೆ ಕಣ್ಣೀರು ಹಾಕಬಾರ್ದು ಹುಚ್ಚಿ. ಈ ರೈತ ಹುಟ್ಟಿದ್ದೇ ಕಷ್ಟವೆಂಬ ನಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿಕಟ್ಟಿ, ಸಂತೋಷವೆಂಬ ಹುತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಹಾ ಮಂಗಳ, ಸ್ವಲ್ಪ ನಗು ನೋಡೋಣ. ನೀ ನಕ್ಕರೆ ನನಗೆ ಚಂದ, ನೀ ಅತ್ತರೆ ಅದಕ್ಕಿಂತಲೂ ಚಂದ. ಎಲ್ಲಿ ಸ್ವಲ್ಪ ನಗು ನೋಡೋಣ. ಅಂದ್ರೆ ಅಂದಾರೆ ನಗುವಾಗ ನೀನು ಅರುಣೋದಯದ ಹೂವಿನಂತೆ ಮುದ್ದು ಮುದ್ದಾಗಿ ಕಾಣುತ್ತೀಯಲ್ಲ, ಅದು ನನಗೆ ತುಂಬ ಇಷ್ಟ ಕಣೆ. ಸ್ವಾಮಿ, ನಿನ್ನ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿಯಿಂದ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನೆಸ್ಕೊಂಡ್ರೆ ನನಗಿಲ್ಲಿ ಸ್ವರ್ಗವಾಗಿ ಕಾಣ್ತಾ ಇದೆ. ಮಂಗಳ, ನನಗೂ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕತ್ತಿನಂತೆ ತುಂಬ ಬೆಲೆ ಬಾಳುವಂತಾಗಿರುತ್ತವೆ. ನಿನ್ನಂಥವಳನ್ನು ಪಡೆದು ನಾನೇ ಧನ್ಯನಲ್ಲವೇ ಮಂಗಳ? ಅಂದಾಗ ನಿಮ್ಮ ರೈತನೆಂಬ ಹೆಸರು ಈ ನಾಡಿನ ಉಸಿರಾಗಿದೆ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವಿಲ್ಲ ಸಕ್ಕರೆಯಂತಾಗುತ್ತೆ. ನಿಜ ಮಂಗಳ, ನಿಜ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ, ನೀನು ಅಂದದ ಮಾತು ನಿಜ. ನಿತ್ಯ ಜೀವನದಲ್ಲಿ ನಾನು ಸತ್ಯ ನ್ಯಾಯ ನೀತಿಗಳೇ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಉಸಿರು. ಮಂಗಳ, ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವಂಥ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನವಲ್ಲವೇ? ನಿಂಬೆ ಮಾತಿಗೆ ಸೋತು ಹೋದೆ, ಬನ್ನಿ ಬೇಗ ಸ್ನಾನಕ್ಕೆ. ಸರ್ವಜ್ಞನ ಕವಿಗಳು ಮಾತು ಹೇಳ್ತಾರೆ, ನೆನಪಿದೆಯಾ? ಬೆಚ್ಚನೆಯ ಮನೆ ಇರಲು, ಬೆಚ್ಚನೆಯ ಮನೆ ಇರಲು, ಮೆಚ್ಚುಗೆ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಚಿನ್ನ, ಇದೇ ಸಂತಸದ ಸಮಯದಲ್ಲಿ ಮಿಂಚುತ್ತಾ ಕುಣಿದು ಒಂದು ಹಾಡನ್ನು ಹಾಡಬಾರದೆ? ಇದನ್ನಾದ್ರೂ ನಗ್ತಾ ಹೇಳ್ಬಾರ್ದಾ?
ನಾನು ನೀನು ಹೀಗೆ ಸೇರಿ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸಿಡಿಸಿದಾಗ ಆಶಾ ಗೀತೆ ಲಾ 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 ಲಾ. ಅಣ್ಣ ಧರ್ಮರಾಜಣ್ಣ, ಯಾಕೆ ಗೊತ್ತಮ್ಮ ತಡವಾಗಿ ಬಂದೆಯಲ್ಲ? ಅಣ್ಣ ಕುರಿಮರಿಯ ಜೊತೆ ಗುದ್ದಾಡೋದ್ರಲ್ಲಿ ತಡವಾಗಿ ಬಿಟ್ಟಿತ್ತಣ್ಣ. ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ನೀ ಕೇಳುತ್ತಾ ಹೊರಟರೆ ಕೋರ್ಟು ಕಚೇರಿ ಅಂತ ಅಲೆಯುವ ಸಮಯವನ್ನು ಉಳಿದಿಲ್ಲ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತಮುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದಿಡಿ ಮಣ್ಣನ್ನು ಸಹ ಕೊಡುದಿಲ್ಲ ಅಂತ ಸವಾಲು ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಾನಂತ. ಇವನಿಗೆ ಯಾಕೆ ಬೇಕಣ್ಣ ಆ ರೈತರ ಚಳವಳಿ ಹೋರಾಟ? ಅದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ. ರೈತರ ಭೂಮಿ ಉತ್ತಿ ಬಿತ್ತಿ ತುತ್ತಿನ ಚೀಲ ತುಂಬಿಕೊಳ್ಳುವಲ್ಲ, ಅದನ್ನು ಬಿಟ್ಟು ಬೇರೆ ಕಡೆ ಖರಾಬ ಭೂಮಿ ನೋಡಿಕೊಳ್ಳೆಂದರೆ ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬಾತ ನೌಕರಿ ಆಗ್ತಾನೆ. ಅದರ ಚಿಂತೆ ಇವನಿಗೇಕೆ ಬೇಕು? ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾ ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರ ಹತ್ತಿತು. ಅದನ್ನ ಕೇಳುತ್ತಾ ನೀ ಸುಮ್ಮನೆ ನಿಂತಿರುವಿ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತೀರ ಬೇಕಪ್ಪ? ನಿನ್ನವನ ಮಾತು ಕೇಳಿ ಇದ್ದ ಕುರಿ ಮಾರಬೇಕಾ? ಇಲ್ಲ ಹೇಡಿಯಾಗಿ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ಇವೆರಡರಲ್ಲಿ ಒಂದು ಆಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಅಂದಿನ ವೀರ ಸಂಗೊಳ್ಳಿ ರಾಯನ ಆ ಗೌಡ ರುಂಡವನು ಹಾಗದಂತೆ ಈ ಮಾತನ್ನು ಯಾರು ನಾಡಿದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಂತೆ ಅವರ ರುಂಡವನ್ನು ತೆಗೆದ ಬಿಡುತ್ತಿದ್ದೆ. ವೀರಣ್ಣ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ವೀರ, ನೀನು ಒಳಗೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಒಳಗೆ ನಡೆ. ಯಾಕಣ್ಣ ಇವನು ಮಾತು ಕೇಳಿ ಆ ಗೌಡ MLAಗೆ ಹೆದರಿ ಹೇಡಾಗು ನಡೆಯುತ್ತೀಯ? ಇಲ್ಲ, ಈ ಜಗದ ರೈತರನ್ನು ಅವನಿಗೆ ತಲೆಬಾಗುವಂತೀಯ? ವೀರ, ಇದು ನನ್ನ ಆಜ್ಞೆ. ಒಳಗೆ ನಡೆ ಅಂತೆ ಅಷ್ಟೇ. ಸರಿ, ಬಾತಿಗೆ ಒಳಗೆ ಹೋಗೋಣ. ಅಣ್ಣ, ಇವನಾರನ್ನ ನಮಗೆ ಬುದ್ಧಿ ಹೇಳಲಿಕ್ಕೆ ನೀನೇಕೆ ಇವನಿಗಿಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ನಿನಗೆ ಇದನ್ನೆಲ್ಲ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತಿದೆಯೋ ಅವನ ಚರಿತ್ರೆ? ಇದೆಲ್ಲ ಆ MLA ವೀರನಗೌಡನ ಹೇಳಿರ್ಬೇಕಲ್ವೇ? ಹೌದು, ಅವರೇ ಹೇಳಿದ್ದು. ತಮ್ಮ, ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬೇಸ್ತಿದ್ದೀಯ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ. ಈ ಧರ್ಮರಾಜನಾದ ಈ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ
ನಿಮ್ಮನ್ನೇ ಕೊಲ್ಲುತ್ತದೆ, ಹುಷಾರ್. ನೀನು ಕೂಡ ಆ ಬೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದ ವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಹೇಬನಾಗಲೆಂದು ನಾವು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಿದ್ದಾನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಹೆಮ್ಮರವಾಗಿ ಏನು ಮಾಡಲಿ ತಂದೆ, ಏನು ಮಾಡಲಿ? ಅಮೋಘ ಸಿದ್ದೇಶ್ವರ, ಏನು ಮಾಡಲಿ?